ಇದು ಕ್ರಮವಾಗಿ ಹೇಳಬೇಕು. ಭೂಮಿ, ನೀರು, ಆಮೇಲೆ ಅಗ್ನಿ, ಗಾಳಿ ಮತ್ತು ಆಕಾಶ, ಇವು ಪಂಚಭೂತಗಳು. 5 ಎಲಿಮೆಂಟ್ಸ್ ವಿಚ್ ಆರ್ ದೇರ್ ಇನ್ ದ ನೇಚರ್ ಅಂತ ಕರಿತೇವೆ. ಈ 5 ಭೂತಗಳಿಂದ, ಪಂಚಭೂತಗಳಿಂದ ನಮ್ಮ ಶರೀರವೂ ಆಗಿದೆ. ಪಂಚಭೂತಗಳು ಜಗತ್ತಿನ ಉತ್ಪತ್ತಿಯಲ್ಲಿ ಉದಯಿಸಿದಂಥ ವ್ಯಕ್ತ ರೂಪದಲ್ಲಿ ಕಾಣ್ತಾ ಇರ್ತಕ್ಕಂಥ ಅದೇ ಪರಬ್ರಹ್ಮ ಚೈತನ್ಯ ಶಕ್ತಿಯ ಇನ್ನೊಂದು ರೀತಿಯ ಮ್ಯಾನಿಫೆಸ್ಟೆಡ್ ಫಾರ್ಮ್ಸ್. ಇಂತಹ ಪಂಚಭೂತಗಳಲ್ಲಿ ಎಲ್ಲ ಕಡೆ ದೇವರನ್ನ ಕಂಡ್ರೂ ಕೂಡ ಅದರಿಂದ ಉತ್ಪನ್ನವಾಗಿರ್ತಕ್ಕಂಥ ಮರಗಳಲ್ಲಿಯೂ ಕೂಡ ದೇವರನ್ನ ಕಂಡವರು. ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮ ಅಮ್ಮಂದ್ರೆ ಹೇಳ್ಕೊಡ್ತಿದ್ರಲ್ವಾ, ವೃಕ್ಷವನ್ನು ಹೇಳಬೇಕಾದ್ರೆ ಬರೀ ಸುತ್ತಂಗಿಲ್ಲ, ಏನು ಹೇಳ್ಕೊಡ್ತಿದ್ರು ಗೊತ್ತಾ? ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತಕ್ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ. ನೋಡಿ, ನಮ್ಮ ದೇಶದಲ್ಲಿ ಮರ ಬರೀ ಮರ ಅಲ್ಲ, ಮೂಲವನ್ನು ಸ್ಪರ್ಶ ಮಾಡಿದರೆ ಮೂಲತೋ ಬ್ರಹ್ಮವನ್ನು ಟಚ್ ಮಾಡಿದಾಗೆ, ಬ್ರಹ್ಮವನ್ನು ಸ್ಪರ್ಶ ಮಾಡಿದಾಗೆ. ಮಧ್ಯತೋ ವಿಷ್ಣು ರೂಪಿಣಿ, ಮಧ್ಯಭಾಗವನ್ನು ಟಚ್ ಮಾಡಿದರೆ ವಿಷ್ಣುವನ್ನು ಸ್ಮರಿಸಿದ ಹಾಗೆ. ಅಗ್ರತಕ್ ಶಿವರೂಪಾಯ, ತುದಿಯಲ್ಲಿ ಶಿವ ಇದ್ದಾನೆ ಅಂತ. ಈ ಒಂದು ಭಾವನೆಯೊಂದಿಗೆ ಕೆಲವರು ಹೇಳ್ತಿರ್ತಾರೆ, ನೀವು ಹಿಂದೂಗಳು ಕಲ್ಲನ್ನು ಪೂಜೆ ಮಾಡ್ತೀರಿ, ಮರನೂ ಪೂಜೆ ಮಾಡ್ತೀರಿ, ಎಲ್ಲವನ್ನು ಪೂಜೆ ಮಾಡ್ತೀರಿ, ನಿಮಗೇನು ಕಾನ್ಸೆಪ್ಟ್ ಆಫ್ ದ ಗಾಡೇ ಗೊತ್ತಿಲ್ಲ ಅಂತ. ನಿಜವಾಗಿಯೂ ಕೂಡ ಹಿಂದೂಗಳಿಗೆ ಅಂದರೆ ನಮ್ಮ ದೇಶದ ವ್ಯವಸ್ಥೆಗೆ, ಪರಂಪರೆಗೆ ದೈವ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇರುವಂಥದ್ದಲ್ಲ. ಜಗತ್ತಿನ ಎಲ್ಲ ಕಡೆಯೂ ಕೂಡ ವ್ಯವಸ್ಥಿತವಾಗಿ ಯೂನಿಫಾರ್ಮ್ ಆಗಿ ಇರುವಂಥದ್ದು. ಉಪ್ಪಿಟ್ಟು ಮಾಡೋಕ್ಕೆ ಹೋಗ್ತೀರಿ, ಹೌದಾ? ಉಪ್ಪಿಟ್ಟು ಮಾಡಲಿಕ್ಕೆ ಏನಾಗ್ತೀರಿ? ಉಪ್ಪು ಹಾಕ್ತೀರಿ. ಉಪ್ಪಿನ ಜೊತೆಯಲ್ಲಿ ಹಸಿಟ್ಟೆಲ್ಲ ಇರ್ತದೆ. ಒಂದು ವೇಳೆ ಉಪ್ಪು ಬರೀ ಒಂದೇ ಕಡೆ ಸೇರ್ಕೊಂಡು ಹೆಂಗಿರ್ತದೆ ಉಪ್ಪಿಟ್ಟು? ಚೆನ್ನಾಗಿರುತ್ತಾ? ಉಪ್ಪಿಟ್ಟು ಮಾಡೋಕ್ಕೆ ಅಂತ ಉಪ್ಪು ಹಾಕಿ ಅಷ್ಟೇ, ಆ ಪಾತ್ರೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪೇನೋ ಹಾಕಿದ್ದೀರಿ. ಆದರೆ ಉಪ್ಪು ಸಮವಾಗಿ ಎಲ್ಲ ಕಡೆಯೂ ಇಲ್ಲ ಅಂತಂದರೆ ಉಪ್ಪಿಟ್ಟು ಹೆಂಗಿರುತ್ತೆ? ಒಂದು ಕಡೆ ಸಪ್ಪೆ ಇರ್ತದೆ, ಇನ್ನೊಂದು ಕಡೆ ತಿನ್ನೋಕ್ಕಾಗೋದಿಲ್ಲ, ಹಂಗಿರ್ತದೆ. ಅಲ್ಲೂ ತಿನ್ನೋಕ್ಕಾಗಲ್ಲ, ಇಲ್ಲೂ ತಿನ್ನೋಕ್ಕಾಗೋದಿಲ್ಲ. ಒಂದ್ಸಲ ಕುವೆಂಪು ಅವರ ಧರ್ಮಪತ್ನಿ ಯಾರು? ಶ್ರೇಷ್ಠ ಕವಿ ಕುವೆಂಪು ಅವರು, ಅವರ ಧರ್ಮಪತ್ನಿ ಹೇಮಾವತಿ ಅಮ್ಮನವರು ಉಪ್ಪಿಟ್ಟು ಮಾಡಿದ್ರಂತ ಒಂದ್ಸಲ. ಆ ತಾಯಿ ಮಾಡಿದ ಉಪ್ಪಿಟ್ಟು ಹೆಂಗಿತ್ತು ಅಂತಂದ್ರೆ, ಈಗ ನಾನು ಹೇಳಿದ್ನಲ್ಲ ಹಂಗಿತ್ತು. ನೀವು ಗಂಡಸರಾದ್ರೆ ನಿಮ್ಮನೇಲಿ ಏನು ಮಾಡ್ತಾಯಿದ್ರಿ? ಬೈದು ಬಿಡ್ತಾ ಇದ್ರಿ. ನಾವು ಕುವೆಂಪು ಬೈಲಿಲ್ವಂತೆ, ಹೇಮಾ ಅಂತ ಕರೆದ್ರಂತೆ. ಓಡಿ ಬಂದ ತಾಯಿ, ಏನು ಅಂದರೆ ಅಂತ, ಇದೇನು ಉಪ್ಪಿಟ್ಟು ಮಾಡಿದ್ಯೋ, ಉಪ್ಪು ಇಟ್ಟು ಮಾಡಿದ್ಯೋ ಅಂತ ಕೇಳಿದ್ರು ಅಂತ ಅವರು. ಯಾಕೆ ಹೇಳಿದೆ ಅಂದರೆ, ದೇವರು ನಾವೆಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿದರೂ ಕೂಡ ಎಲ್ಲ ಕಡೆಯೂ ಹಾಗೇ ಇದ್ದಾನೆ. ನೀವೆಲ್ಲಾದರೂ ಇಡೀ ಕೈನ, ಎಲ್ಲಾದರೂ ಮನಸ್ಸನ್ನು ಇಡಿ, ಎಲ್ಲ ಕಡೆಯೂ ಕೂಡ ಇದ್ದಾನೆ. ಅದಕ್ಕೆ ನಾವು ಹೇಳಿದ್ವಿ ಸರ್ವಾಂತರ್ಯಾಮಿ ಅಂತ. ದೇವರನ್ನ ಸರ್ವಾಂತರ್ಯಾಮಿ ಅಂತಂದರೆ ಎಲ್ಲ ಕಡೆ ಇದ್ದಾನೆ, ನಮ್ಮ ಅಂತರಾತ್ಮದಲ್ಲಿಯೂ ಕೂಡ ಇದ್ದಾನೆ. ಮತ್ತೆ ಮನೆಗೆ ಹೋಗಿ ಕಿತ್ತಾಡ್ತಾ ಕುಳಿತುಕೊಳ್ತೇವೆ. ದೇವರು ಇಷ್ಟಪಡ್ತಾನಂತವ್ರನ್ನ? ಹಾಗೆ ಇಷ್ಟಪಡೋದಿಲ್ಲ. ಆ ಒಂದು ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಇವತ್ತು ಅದ್ಭುತವಾದ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಸೇರಿ ಮಾಡಿದಿರಿ. ತುಂಬ ಸಂತೋಷ. ನಾಳೆನೇ ಬರಬೇಕು ಅಂತ ಆಸೆ ಇತ್ತು, ಆದರೆ ನಾಳೆ ಭಾನುವಾರ ಇರೋದ್ರಿಂದ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ನಿಮಗೆ ಗೊತ್ತಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದ, ಭೈರವನ ದಿವಸ ಅದು ಆಗಿರೋದ್ರಿಂದ, ಅಲ್ಲಿರಬೇಕಾಗಿರೋದ್ರಿಂದ ಇವತ್ತೇ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆದದ್ದಕ್ಕೆ ತುಂಬ ಸಂತೋಷ ಇದೆ. ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿ. ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ? ಓದ್ತಿದ್ರಿಲ್ಲ? ಇತ್ತೀಚೆಗೆ ಹೆಣ್ಮಕ್ಳು ತುಂಬ ಚೆನ್ನಾಗಿ ಓದ್ತಿದ್ದಾರೆ, ಗಂಡು ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ. ಯಾಕೆ? ಮಾರಮ್ಮನ ದೇವಸ್ಥಾನದ ಮುಂದೆ ಕುಳಿತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಗಂಡು ಮಕ್ಕಳಿಗೆ ಅಪ್ಪನ ಆಸ್ತಿ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಓದೋದನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಹೇಗಿದ್ರೂ ಹೋಗ್ತೇವೆ, ಚೆನ್ನಾಗಿ ಕಲ್ತ್ಬಿಟ್ಟು ಚೆನ್ನಾಗಿ ಖರ್ಚು ಮಾಡಿಸ್ಬಿಟ್ಟು ಒಳ್ಳೆ ಸಂಸ್ಥೆಯಲ್ಲಿ ಓದಿಬಿಟ್ಟು ಹೋಗೋಣ ಅಂತ ಅವ್ರಿಗೆ ಆಸೆ ಇದೆ. ಇತ್ತೀಚಿನ ಯಾವುದೇ ಪರ್ಫಾರ್ಮೆನ್ಸ್ ನೋಡಿದ್ದೆ ಆದರೆ ಗಂಡು ಹುಡುಗರು ಬೈಕೊಂಡ್ಲಕ್ಕೆ ಹೋಗ್ಬಿಡಿ. ಗಂಡು ಹುಡುಗರ ಪರ್ಫಾರ್ಮೆನ್ಸ್ ಏನಾಗ್ತಾ ಇದೆ? ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಯಾವುದಾದ್ರೂ ಜಿಲ್ಲೆಗೆ ಹೋದರೆ ಜಿಲ್ಲಾಧಿಕಾರಿ ಹೆಣ್ಮಗಳು, ಆಮೇಲೆ SP ಹೆಣ್ಮಗಳು, CO ಹೆಣ್ಮಗಳು, ADC ಹೆಣ್ಮಗಳು. ಯಾಕೆ ಗಂಡಸರು ಎಲ್ಲೋದ್ರು? ಹೆಣ್ಮಕ್ಳು ಎಲ್ಲೋದ್ರು? ಸರಿಯಾಗಿ ಓದ್ತಾರೆ ಹೋದ್ರೆ ಕರೆದು ಯಾರು ಕೂಡ ಕೊಡೋದಿಲ್ಲ. ನಮ್ಮೂರು ಗೌಡ ನೀನು ಅಂತ ಯಾರು ಕೊಡೋದಿಲ್ಲ.
ಸರಿಯಾಗಿ ಪರ್ಫಾರ್ಮ್ ಮಾಡಬೇಕು, ಚೆನ್ನಾಗಿ ಓದಬೇಕು. ಹೆಣ್ಮಕ್ಳಷ್ಟೇ ನೀವು ಶ್ರದ್ಧೆ ಇಟ್ಟು ಓದಿದ್ಯಾದರೆ ಆವಾಗ ಈಕ್ವಿಲಿಬ್ರಿಯಮ್ ಇರ್ತದೆ. ಇಷ್ಟು ವರ್ಷಗಳು ಬರೀ ಗಂಡಸರೇ ಚೆನ್ನಾಗಿ ಎಲ್ಲ ಕಡೆನೂ ಇದ್ರಿ. ಇನ್ಮೇಲೆ ಹೆಣ್ಮಕ್ಳು ನಾಟ್ ಬೈ ವರ್ಚ್ಯೂ ಆಫ್ ದ ರಿಸರ್ವೇಷನ್, ಬೈ ವರ್ಚ್ಯೂ ಆಫ್ ದರ್ ಕ್ವಾಲಿಟಿ, ಅವರ ಗುಣ ಮತ್ತು ಪ್ರತಿಭೆಗೆ ಪೂರಕವಾಗಿ ಅವರು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಭಾಗವಹಿಸ್ತಾರೆ. ಹಾಗಾಗಿ ಗಂಡು ಮಕ್ಕಳನ್ನು ಕೂಡ ಚೆನ್ನಾಗಿ ಓದಿ, ಯಾವ ಮಕ್ಕಳಿಗೂ ಕೂಡ ಎಜುಕೇಷನ್ ಇಲ್ಲದ ಹಾಗೆ ನರಳಿಸ್ಬೇಡಿ, ಸೊರಗಿಸ್ಬೇಡಿ, ತುಂಬ ಚೆನ್ನಾಗಿ ಮಕ್ಕಳನ್ನ ಓದಿಸಿ ಅಂತ ಹೇಳಿ ಈ ಸಂಜೆ ಇಲ್ಲಿ ಬಂದು ನಿಮ್ಮೆಲ್ಲನೂ ಕೂಡ ನೋಡಿ ದೇವಿಯ ದರ್ಶನವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಆಗೋದಕ್ಕೆ ತುಂಬ ಸಂತೋಷ ಇದೆ. ನಮ್ಮ ಬಾಲು ಬಂದಿದ್ದಾರೆ, ಬಾಲಕೃಷ್ಣ, ಮತ್ತು ನಮ್ಮ ಹನುಮಂತರಾಯಪ್ಪನವರು ತುಮಕೂರಿಂದ ಅವರು ಬಂದಿದ್ದಾರೆ. ಇವೆಲ್ಲ ಸ್ನೇಹಿತರು ಇಲ್ಲಿದ್ದೀರಿ, ತುಂಬ ಸಂತೋಷ ಆಗಿದೆ. ಈ ದೇವಿಯ ದರ್ಶನದ ಉದ್ದೇಶದಿಂದ ನಿಮ್ಮೆಲ್ಲರೂ ಕೂಡ ನೋಡಲಿಕ್ಕೆ ಅವಕಾಶ ಆಗೋದಕ್ಕೆ ಸಂತೋಷ ಆಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ದೇವಿಯ ಕೃಪಕಟಾಕ್ಷ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಓಡನ ಜಾಗಟೆಯ ಮಾಡಿ ನುಡಿವ ನಾಲಿಗೆ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಮಾಗಡಿಯಲ್ಲಿದ್ದೇವೆ. ನಾಡಪ್ರಭು ಕೆಂಪೇಗೌಡರ ಊರು. ಸೊ ಮಾಗಡಿಯಲ್ಲಿ ವಿಶೇಷವಾಗಿ ಚೋಡನಾಯಕನಹಳ್ಳಿ ಶ್ರೀ ಮಾರಮ್ಮ ದೇವಿ ಒಂದು ದೇವಸ್ಥಾನದಲ್ಲಿ ಉದ್ಘಾಟನಾ ಸಮಾರಂಭ ನಡೀತಾ ಇದೆ. ಇಲ್ಲಿ ಹಲವಾರು ಮಹನೀಯರು, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಲವಾರು ಮಹನೀಯರನ್ನ ನಾವು ನೋಡಬಹುದು. ಅದೇ ಒಟ್ಟಿಗೆ ಸರ್ ಹೇಳಿ ಸರ್, ಏನ್ ವಿಶೇಷ ಶ್ರೀ ಮಾರಮ್ಮ ದೇವಿಯ ಪ್ರತಿಷ್ಠಾಪನೆ ಏನು ಶಿಥಿಲವಾದಂಥ ದೇವಸ್ಥಾನವನ್ನ ಗ್ರಾಮಸ್ಥರು ಮತ್ತೆ ಎಲ್ಲ ಭಕ್ತಾದಿಗಳು ಸೇರಿ ಆ ಹೊಸ ದೇವಸ್ಥಾನದ ಉದ್ಘಾಟನೆಯನ್ನು ಕೂಡ ಮತ್ತೆ ಕಲಶಾಭಿಷೇಕ, ಕುಂಭಾಭಿಷೇಕವನ್ನು ಕೂಡ ಈ ದಿನ ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಅನೇಕ ಸ್ವಾಮೀಜಿಗಳು ಬಂದು ಹೋಗಿದ್ದಾರೆ. ಈಗ 4:15 ಹಂಗೆ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ನಂಜಾವತ ಸ್ವಾಮೀಜಿಯವರು ಕೂಡ 5:15ಗೆ ಆಗಮಿಸ್ತಾ ಇದ್ದಾರೆ. ಮತ್ತೆ ಇನ್ನೂ ಅನೇಕ ಸ್ವಾಮಿಗಳು ಇನ್ನೂ ಬರೋರಿದ್ದಾರೆ. ನಾಳೆನೂ ಕೂಡ ಕಾರ್ಯಕ್ರಮ ಇರೋದ್ರಿಂದ ಶಿಥಿಲವಾಗಿದ್ದಂಥ ದೇವಸ್ಥಾನ ಉತ್ತಮವಾಗಿ ಕಟ್ಟಿರೋದ್ರಿಂದ ಎಲ್ಲ ಭಕ್ತಾದಿಗಳು ಸಾಕಷ್ಟು ಜನ ಆಗಮಿಸಿ ಸುತ್ತಮುತ್ತಲ ಗ್ರಾಮಸ್ಥರು ಇರ್ಬೋದು, ಭಕ್ತಾದಿಗಳು ಎಲ್ಲರೂ ಸೇರಿ ಉತ್ತಮವಾಗಿ ದೇವಸ್ಥಾನವನ್ನು ಶಿಲಾನ್ಯಾಸನ ಮಾಡಿಸಿ ಮತ್ತೆ ಮೈಸೂರಿನಲ್ಲಿ ಏನು ಶಿಲ್ಪಿಗಳು ಅರುಣ್ ಯೋಗಿರಾಜರವರ ಕೆತ್ತನೆಯಲ್ಲಿ ನಾವು ಮಾರಮ್ಮ ದೇವಿಯ ಪ್ರತಿಷ್ಠಾಪನೆ ಕೆತ್ತಿಸಿದ್ವಿ. ಅದನ್ನ ಉದ್ಘಾಟನೆ ಕೂಡ ಇದೆ. ಮತ್ತೆ ಬಸವಣ್ಣನ ದೇವಸ್ಥಾನ, ಆಂಜನೇಯಂದು ವಿಗ್ರಹಗಳು, ಬಸವಣ್ಣ ಮತ್ತು ಆಂಜನೇಯನ ವಿಗ್ರಹ ಕೂಡ ನಾಳೆ ಪ್ರತಿಷ್ಠಾಪನೆ ಇದೆ. ಈಗಾಗಲೇ ನಮ್ಮ ಮಾರಮ್ಮನ ದೇವಸ್ಥಾನ ಸುಮಾರು 1.5 ರಿಂದ 2 ಕೋಟಿವರೆಗೂ ಈಗಾಗಲೇ ಅಂದಾಜು ಖರ್ಚಾಗಿದೆ. ಈಗಾಗಲೇ ಎಲ್ಲ ಗ್ರಾಮಸ್ಥರು ಲೆಕ್ಕಗಳನ್ನ ಕೂಡ ಮಾಡಿದ್ದಾರೆ. ಅದರಂತೆ ರಾಜಕೀಯ ನಾಯಕರು ಕೆಲವರು ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ. ಕೆಲವರು ಈಗಾಗಲೇ ನೆನ್ನೆ ಸೋಮಕಾಂತರಾಜು ಬಂದರು. ಇನ್ನೂ ಅನೇಕ ನಾಯಕರು ಬರ್ತಾ ಇದೆ. ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ, ಮಾಜಿ ಅಧ್ಯಕ್ಷ ಅಂತ ಶ್ರೀ ಕೃಷ್ಣಮೂರ್ತಿ ಅವರು ಬಂದಿದ್ದರು. ಇನ್ನೂ ಅನೇಕ ಗಣ್ಯರು ಕೂಡ ಬರ್ತಾ ಇದ್ದಾರೆ. ನಾಳೆನೂ ಕೂಡ ಉತ್ತಮವಾದಂಥ ಕಾರ್ಯಕ್ರಮ ಇದೆ. ವಿಶೇಷವಾಗಿ ಮಾರಮ್ಮ ದೇವಸ್ಥಾನ, ಮಾರಮ್ಮ ದೇವಿ ಜಾತ್ರಾ ಮಹೋತ್ಸವ ಆಗಿರ್ಬೋದು, ಈ ಒಂದು ದೇವಸ್ಥಾನ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು. ಸೊ ವಿಶೇಷವಾಗಿ ಈ ಒಂದು ದೇವಸ್ಥಾನ ಉದ್ಘಾಟನೆ ಆಗಿದೆ. ಹಲವಾರು ಗಣ್ಯಮಾನ್ಯರು, ಸುಮಾರು 18 ರಿಂದ 20 ಸ್ವಾಮೀಜಿಗಳು, ಗುರುಗಳೆಲ್ಲ ಬಂದು ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತೆ ಸ್ಥಳೀಯರಿಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಸೊ ತುಂಬಾ ಯಶಸ್ವಿ, ಅರ್ಥಪೂರ್ಣ, ವಿಜೃಂಭಣೆ ಒಂದು ಕಾರ್ಯಕ್ರಮ ಇದಾಗಿದೆ. ದೇವಸ್ಥಾನದ ಉದ್ಘಾಟನೆಗೆ ನೀವು ಭೇಟಿ ನೀಡಿಲ್ಲ ಅಂದ್ರೆ ಈ ಕೂಡಲೇ ಮಾಗಡಿಗೆ ಬನ್ನಿ, ಭೇಟಿ ನೀಡಿ ಅಮ್ಮನವರ ದರ್ಶನ ಪಡೀರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ. ವಿಶೇಷವಾಗಿ ಒಂದು ಚೋಡನಾಯಕನಹಳ್ಳಿಯ ಮಾರಮ್ಮ ದೇವಸ್ಥಾನದಲ್ಲಿ ತುಂಬಾ ಆಲ್ಮೋಸ್ಟ್ ಭಕ್ತವೃಂದ ದೊಡ್ಡ ಮಟ್ಟದಲ್ಲಿದೆ ಅಂತಾನೆ ಹೇಳ್ಬೋದು. ಸ್ಥಳೀಯರು ಮತ್ತೆ ಇಲ್ಲಿ ತುಂಬಾ ಒಂದು ಪ್ರಸಿದ್ಧಿ ಹೊಂದಿರುವಂತಹ ಹಲವಾರು ಮಹನೀಯರು ಇದ್ದಾರೆ. ಮತ್ತೆ ಇಲ್ಲಿ ದೇವರಾಜು ಮತ್ತೆ ಅವರೆಲ್ಲರೂ ಇದ್ದಾರೆ. ನೋಡೋಣ ಸರ್, ನಾವು ಹುಟ್ಟಾಗಿಂದ ಇಲ್ಲೇ ಇದ್ದೀವಿ. ಮೂಲತಃ ಪೂರ್ವಿಕರ ಕಾಲದಿಂದನೂ ಕೂಡ ನಾವು ಇಲ್ಲೇ ಸ್ಥಳೀಕರು ಕೂಡ. ಇದು ಸುಮಾರು 400-500 ವರ್ಷಗಳ ಹಿಂದೆ, ಅಂದರೆ ಸುಮಾರು 400-5 ತಲೆಮಾರುಗಳ ಮುಂದೆ ಕೂಡ ಅವರು ಗೊತ್ತಿಲ್ಲದಂಥ ಕಾಲದಲ್ಲೇ ಮಾಹಿತಿಗಳ ಪ್ರಕಾರ, ಇತಿಹಾಸ ತಜ್ಞರ ಪ್ರಕಾರ ಚೋಳರು ಮತ್ತು ನಾಯಕರುಗಳು ಮುಂದೆ ನಮ್ಮ ಈ ಪ್ರದೇಶ ಆಳಿದಂಥ ಚೋಳರು ಮತ್ತು ನಾಯಕರುಗಳು ಸೇರಿ ಈ ದೇವಸ್ಥಾನ ಸ್ಥಾಪನೆ ಮಾಡಿರ್ತಾರೆ. ಹಾಗಾಗಿ ನಮ್ಮೂರಿಗೆ ಚೋಳನಾಯಕನಹಳ್ಳಿ ಅಂತ ಇತಿಹಾಸ ಬಂದಿದೆ. ಇದು ಸುಮಾರು ಅವತ್ತಿನ ಕಾಲಕ್ಕೆ ರಕ್ತಚಂದನ ಅಂತ ಬೆಲೆ ಬಾಳುವಂಥ ಮರದಲ್ಲಿ ಆ ತಾಯಿ ವಿಗ್ರಹನ ಕೆತ್ತನೆ ಮಾಡಿರ್ತಾರೆ. ಇವತ್ತಿನ ಸುಮಾರು 90 ಲಕ್ಷಗಳಷ್ಟು
ಇದು ಮಾರ್ಕೆಟಿಂಗ್ ಬೆಲೆ ಇದೆ ಇವತ್ತು, ವಿಗ್ರಹದ ಬೆಲೆ. ಅವತ್ತಿನ ಕಾಲದಲ್ಲೇ ಅಂಥ ಮೌಲ್ಯವಾದಂಥ ಮರದಲ್ಲಿ ಅಷ್ಟೇ ಸುಪ್ರಸಿದ್ಧವಾಗಿ ಅಷ್ಟೇ ಶಕ್ತಿಯುತವಾಗಿ ಸ್ಥಾಪನೆ ಮಾಡಿರ್ತಾರೆ. ಅದು ನಮ್ಮ ಪೂರ್ವಿಕರು ನಮಗೋಸ್ಕರ ಬಿಟ್ಟೋದಂಥ ಬಳುವಳಿ ಅಂದರೆ ತಪ್ಪಾಗಲಾದು. ಹಾಗೆ ಇವತ್ತಿನ ಏನು ಶಿಥಿಲಗೊಂಡಿರ್ತೈತೆ ಅಂಥ ಕಾಲದಲ್ಲಿ ಅದನ್ನು ನಮ್ಮ ಊರಿನ ಭಕ್ತಾದಿಗಳು ಎಲ್ಲರೂ, ಗ್ರಾಮಸ್ಥರು, ಹಿರಿಯರು, ಮಕ್ಕಳು, ಪ್ರತಿಯೊಬ್ಬರು, ಮಹಿಳೆಯರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಆ ದೇವಸ್ಥಾನನ ಉತ್ಖನನ ಮಾಡಿ ಹಾಗೆ ಪುನರುಜ್ಜೀವನ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಎಲ್ಲರೂ ಸೇರಿ ಮಾಡಿದಂಥ ಕಾಲದಲ್ಲಿ ಎಲ್ಲರ ಸಹಕಾರ, ಅಕ್ಕಪಕ್ಕದ ಗ್ರಾಮಸ್ಥರ ಸಹಕಾರದಿಂದ ಇಂಥ ಒಂದು ಅದ್ಭುತವಾದಂಥ ಭವ್ಯ ದೇವಸ್ಥಾನವನ್ನು ನಿರ್ಮಿಸಿದ್ವಿ. ಹಾಗೆ ಈ ಒಂದು ಕಾರ್ಯಕ್ರಮ ನಿರೂಪಣೆಗೆ ಪ್ರತಿಯೊಬ್ಬರು ಕೂಡ ತನು ಮನ ಧನ ಎಲ್ಲರೂ ಕೂಡ ಅರ್ಪಿಸಿ ತುಂಬಾ ವಿಜೃಂಭಣೆಯಿಂದ ಇದೊಂದು ಭಾಗವಹಿಸಿದ್ದಾರೆ. ಈ ಎಲ್ಲರ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ, ಭಕ್ತಾದಿಗಳ ಪರವಾಗಿ ಇದೆಲ್ಲ ಸಹಕಾರ ಕೊಟ್ಟಂತೆ ಪ್ರತಿಯೊಬ್ಬರಿಗೂ ನಿಮ್ಮ ಮೂಲಕ ಧನ್ಯವಾದಗಳು ಅರ್ಪಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಹೌದೌದು, ರೆಡಿ. ನಮಸ್ಕಾರ ಕರ್ನಾಟಕ. ನಾವಿವತ್ತು ಮಾಗಡಿಯಲ್ಲಿದ್ದೇವೆ. ಕೆಂಪೇಗೌಡರು, ಸೊ ನಾಡಪ್ರಭು ಕೆಂಪೇಗೌಡರು ಊರು ಮಾಗಡಿಗೆ ಬಂದಿದ್ದೇವೆ. ಸೊ ನಮ್ಮ ನೇಷನ್ ಟಿವಿ ಮತ್ತೆ SS ನ್ಯೂಸ್ ವಿಶೇಷವಾಗಿ ಚೋಳನಾಯಕನಹಳ್ಳಿ ಮಾರಮ್ಮ ದೇವಿ ಜಾತ್ರಾ ಮಹೋತ್ಸವ ಮತ್ತೆ ವಿಶೇಷವಾಗಿ ಕುಂಭಾಭಿಷೇಕ ನಡೀತಾ ಇದೆ. ಸೊ 3 ದಿವಸಗಳ ಕಾಲ ಈ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮತ್ತೆ ಜೀರ್ಣೋದ್ಧಾರ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಹಲವಾರು ಗಣ್ಯಮಾನ್ಯರು, ಸ್ವಾಮೀಜಿಗಳು, ಗುರುಗಳು, ಯತಿಗಳೆಲ್ಲರೂ ಸಾಕ್ಷಿ ಆಗ್ತಾ ಇದ್ದಾರೆ. ಮಾರಮ್ಮನವರ ದೇವಸ್ಥಾನ 800 ವರ್ಷದ ಇತಿಹಾಸ ಇದೆ. ಚೋಳರ ಕಾಲದಲ್ಲಿ ಈ ಒಂದು ದೇವಸ್ಥಾನ ಇತ್ತು, ಇವಾಗ ಜೀರ್ಣೋದ್ಧಾರ ಆಗಿದೆ. ಇಲ್ಲಿ ಸ್ಥಳೀಯರು ಮತ್ತೆ ಗ್ರಾಮಸ್ಥರನ್ನೆಲ್ಲ ನೀವು ನೋಡಬಹುದು. ಸೊ ಇಲ್ಲಿ ಅರ್ಚಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ. ಗಂಗಾಧರಯ್ಯ, ಚೋಳನಾಯಕನಹಳ್ಳಿ. ಈ ಕಾಲದಿಂದ ನಮ್ಮ ತಂದೆ, ನಮ್ಮ ತಾತ, ಮುತ್ತಾತ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಂದೆ ಈಗ ನಾನು 7 ವರ್ಷದಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು 800 ವರ್ಷದ ಕಾಲದಲ್ಲಿ ಈಗ ಹಳೆ ದೇವಸ್ಥಾನ ಅಂದ್ಬಿಟ್ಟು ಈಗ ಒಂದು ಹೊಸ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಭಗವಂತನ ಮಾರಮ್ಮ ತಾಯಿನ ಇವತ್ತು ಪ್ರತಿಷ್ಠಾಪನೆ ರಾತ್ರಿ 10 ಗಂಟೆಗೆ ನಡೀತದೆ. ರಾತ್ರಿ 10 ಗಂಟೆ 3 ದಿನದಿಂದ ಅಭಿಷೇಕಗಳಿದ್ದಾವೆ, ಕುಂಭಾಭಿಷೇಕ, ಕಳಸ ಸ್ಥಾಪನೆಗಳಿದ್ದಾವೆ. ಎಲ್ಲ ಮಾಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ ಊರಿನ ಗ್ರಾಮಸ್ಥರು. ನಮ್ಮ ಗಣೇಶಪ್ಪರಿದ್ದಾರೆ, ನಮ್ಮ ಹಳೆ ಮಾಜಿ ಚೇರ್ಮನ್ರು ಮಗ. ಮುಖ್ಯ ಅತಿಥಿಗಳು ಆನಂದ ಸ್ವಾಮಿ ಅಂತ, ಆಮೇಲೆ ಹನುಮಂತಣ್ಣವರು ಜಿಲ್ಲಾ ಪಂಚಾಯತಿ ಸದಸ್ಯರು, ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು. ಚಂದ್ರಪ್ಪ. ನಾನು 35 ವರ್ಷದ ಬಣ್ಮದ್ಲೆ. ಈ ಅಮ್ಮ ಬಹಳ ಅಭಿವೃದ್ಧಿ, ಈ ಅಮ್ಮ ಬಹಳ ಸೂಕ್ಷ್ಮ. ಈ ಅಮ್ಮನಿಗೆ ಬಹಳ ನಾವು ಮುಕ್ತಿಯಿಂದ ಹಬ್ಬ ಮಾಡ್ಕೊಂಡ್ ಬಂದಿದ್ದೀವಿ. ಪಂಚಸೇವೆ ಕೂಡ ಮಾಡ್ತೀನಿ ಈ ಅಮ್ಮನಿಗೆ. ನಾನು ಮಳವಳ್ಳಿಯಾಗಿ ಆಚೆಯನಾಗಿ ನಾನು ಪಂಚಸೇವೆ ಮಾಡ್ತೀನಿ. ಎಲ್ಲ ಈ ಅಮ್ಮ ಜಾತ್ರಾ ಮಹೋತ್ಸವ ಎಲ್ಲ ನಡೆಸ್ತಾರೆ. ಎಷ್ಟು ವರ್ಷದಿಂದ ನಡೆಸ್ಕೊಂಡ್ ಇದು ತಲಾಂತರದಿಂದ ಬಂದಿದೆ. ನಾವು 35 ನಾವು ಮಾಡ್ತಾ ಇದ್ದೀವಿ. ಏನೇನು ಶಕ್ತಿ, ಏನು ಮಾರಮ್ಮ ಶಕ್ತಿ ಹೇಗಿದೆ? ಆ ಅಮ್ಮ ಶಕ್ತಿ ಅಪಾರ ಇದೆ. ಮೈ ಮೇಲೆ ಬರಲ್ಲ ಅಮ್ಮ, ಯಾರ ಮೈ ಮೇಲೆ ಬರಲ್ಲ. ಹೂವು ಕೊಟ್ರೆ ಕೆಲಸ ಆಯ್ತು ಅಂತಾನೆ, ಕೊಟ್ರೆ ಕೆಲಸ ಆಯ್ತು. ನನ್ನ ಹೆಸರು ಮಹಾಲಕ್ಷ್ಮಿ. ದೇವ್ರು ಹೂವು ಕೊಡಲ್ಲ ಸಾಮಾನ್ಯವಾಗಿ. ದೇವ್ರು ಹೂವು ಕೊಟ್ರೆ ಆ ಕೆಲಸ ಫೇಲ್ಯೂರ್ ಆಗುತ್ತೆ. ಮೈ ಮೇಲೆಲ್ಲ ಬರಲ್ಲ. ನಾವು 50 ವರ್ಷದಿಂದ ನೋಡ್ತಾ ಇದ್ವಿ. ನನ್ಗೆ 54 ವರ್ಷ, 50 ವರ್ಷದಿಂದ ನೋಡ್ತಾ ಇದ್ವಿ. ನನ್ನ ಹೆಸರು ಸರೋಜಾ. 25 ವರ್ಷದಿಂದ ನಾವು ಇಲ್ಲಿ ಚೋಳನಾಯಕನಹಳ್ಳಿಗೆ ಬಂದು 25-30 ವರ್ಷ ಆಯಿತು. ಇವತ್ತವರೆಗೂ ಅಮ್ಮಂದು ನಾವು ಏನೇ ಕೇಳ್ಕೊಳ್ಳಿ ನಮ್ಮ ಕೆಲಸ ಸಕ್ಸಸ್ಸು, ಸೂಪರು. ಅಮ್ಮ ಮಾತ್ರ ಸಕ್ಸಸ್ ಆಗಿ ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾಳೆ. ಅವತ್ತಿಂದ ನಾನು ಅಮ್ಮನ ನಂಬ್ಕೊಂಡ್ ಬಂದಿದ್ದೀನಿ. ಆಮೇಲೆ ದೀಪಾರಾಧನೆ ಮಾಡ್ತೀವಿ. ನಿಂಬೆಹಣ್ಣು ದೀಪ, ಬೆಲ್ಲದ ದೀಪ. ಒಂದು ನವರಾತ್ರಿಲಿ ಒಂದು ನಾವು ಲಲಿತಾ ಶಾಸ್ತ್ರನಾಮ ಹೇಳೋದು, ಇದೆಲ್ಲ ಪೂಜೆ ನಡ್ಸ್ಕೊಂಡ್ ಬರ್ತಾ ಇದೀವಿ. ಅಮ್ಮಗ್ ನಾವು ಏನ್ ಕೇಳ್ಕೊಂತೀವಿ ಅದು ನಾವು ಹೊಂದ್ಕೊಂಡಿದ್ದು ಗ್ಯಾರಂಟಿ ಆಗುತ್ತೆ. ಅದನ್ನ ಅವತ್ತಿಂದ ನಾನು ನಂಬ್ಕೊಂಡ್ ಬಂದಿದ್ದೀನಿ. ನಾನು 30 ವರ್ಷದಿಂದ ಬಂದಿದ್ದೀನಿ ನಾನು ಇಲ್ಲಿ ಚೋಳನಾಯಕನಹಳ್ಳಿ. ನನ್ನ ಹೆಸರು ಸುಮಾ ಅನ್ಬಿಟ್ಟು. ಆಕ್ಚುಲಿ ನಮ್ಮೂರ್ ಮಾರಮ್ಮ ಇದೆಯಲ್ಲ, ಬೇರೆ ಕಡೆ ಎಲ್ಲರಿಗಿಂತ ಹೌದು, ನಾವು ಎಲ್ಲೋ ಬೇರೆ ಬೇರೆ ಊರಿಗೆಲ್ಲ ಹೋಗೋ ಬದಲು ನಮ್ಮೂರಲ್ಲಿರೋ ಮಾರಮ್ಮ ನಂಬಿದ್ರೆ ಸಾಕು. ಯಾಕೆಂದ್ರೆ ನಾವು ತುಂಬಾ ನಂಬಿದೀವಿ. ನನಗೆ ಹೆಣ್ಮಗು ಹುಟ್ಟಿದೆ, ನಾನು ಇಲ್ಲಿ ಫಸ್ಟ್ ಬೇಡ್ಕೊಂಡಿದ್ದೆ ತಾಯಿ ಹತ್ರ ನನ್ಗೆ ಹೆಣ್ಮಗಳೇ ಹುಟ್ಬೇಕು ಅಂತ. ನನ್ ಮಗಳೇ ಹುಟ್ಟಿದ್ಲ. ಮತ್ತೆ ಇಲ್ಲಿ ಏನು ಅನಾಹುತ ಆಗದೆ ಇರಂಗೆ ನಮ್ಮನ್ನೆಲ್ಲ ಈ ಊರ್ನ ಕಾಪಾಡಿರೋದೇ ನಮ್ಮೂರ್ ಮಾರಮ್ಮ. ಪ್ರತಿಯೊಬ್ರು ಅಷ್ಟೇ ತುಂಬಾ
ನಂಬಿದೀವಿ. ನಮ್ಮಮ್ಮ ಹೆಂಗೆ ಮನೇಲಿ ನಾವು ಎಷ್ಟು ಗೌರವ ಪ್ರೀತಿ ತೋರಿಸ್ತೀವೋ ಅಷ್ಟೇ ನಾವು ನಮ್ಮೂರ್ ಮಾರಮ್ಮಂಗೂ ತೋರಿಸ್ತೀವಿ. ಮತ್ತೆ ಇಲ್ಲಿ ನಡೆಯುವಂತ ಉತ್ಸವ ಆಗಿರ್ಬೋದು, ಪೂಜೆ ಆಗಿರ್ಬೋದು, ದೀಪೋತ್ಸವ ಆಗಿರ್ಬೋದು, ಊರಬ್ಬದಲ್ಲಿ ಕೊಂಡ ತೊಳೆಯೋದಾಗಿರ್ಬೋದು, ಆರತಿ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ ವಿಧಿ ವಿಧಾನವಾಗಿ ದೊಡ್ಡವರು ಯಾವ ತರ ಹೇಳ್ತಾರೋ ಅದೇ ತರ ನಾವೆಲ್ಲ ನಡೆಸ್ಕೊಡ್ತೀವಿ. ಸೊ ನಾವು ಈ ಊರಲ್ಲಿ ಹುಟ್ಟಿರೋದು ನಮ್ಮ ಭಾಗ್ಯ ಪುಣ್ಯ ಅಂತಾನೆ ಹೇಳ್ಬೋದು. ನಮ್ಮೆಲ್ರಿಗೂ ತುಂಬಾ ಖುಷಿ ಇದೆ. ಇದೆ ಅವರು ದೇವಸ್ಥಾನ ದೇವಿ. ನನ್ನ ಹೆಸರು ರಮ್ಯಾ ಅಂತ. ದೇವಿ ತುಂಬಾ ಪವರ್ಫುಲ್ ಆಗಿದೆ. ದೇವಿ ತುಂಬಾ ಪವರ್ಫುಲ್ ಆಗಿದೆ. ದೇವಿ ನಮ್ದವ್ರು ಯಾರು ಸಕ್ಸಸ್ ಆಗಿದೆ ಅಂತ ಅನ್ನೋದ್ಕಿಂತ ನಾವು ವಿಶೇಷವಾಗಿ ಒಂದು ಚೋಡನಾಯಕನಹಳ್ಳಿಯ ಮಾರಮ್ಮ ದೇವಸ್ಥಾನದಲ್ಲಿ ತುಂಬಾ ಆಲ್ಮೋಸ್ಟ್ ಭಕ್ತರಿಂದ ದೊಡ್ಡ ಮಟ್ಟದಲ್ಲಿದೆ ಅಂತಾನೆ ಹೇಳ್ಬೋದು. ಸ್ಥಳೀಯರು ಮತ್ತೆ ಇಲ್ಲಿ ತುಂಬಾ ಒಂದು ಪ್ರಸಿದ್ಧಿ ಹೊಂದಿರುವಂತಹ ಹಲವಾರು ಮಾನ್ಯರು ಇದ್ದಾರೆ. ಮತ್ತೆ ಇಲ್ಲಿ ದೇವರಾಜು ಮತ್ತು ಅವರೆಲ್ಲರೂ ಇದ್ದಾರೆ. ಎಲ್ಲಾ ಜನ ಸಹಕರಿಸೋರೆ, ಈ ಊರಿನ ಜನನು ಸಹಕರಿಸೋರೆ, ಅಕ್ಕಪಕ್ಕದವರು ಸಹಕರಿಸಿ ನಮ್ಮ ದೇವಸ್ಥಾನಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಇನ್ನೊಂದೇನೋ ತಾಯಿ ಅದೇ ರೀತಿ ಒಳ್ಳೆ ಬುದ್ಧಿ ಕೊಟ್ಟು ಸುಮಾರು 400-500 ತಲೆಮಾರುಗಳ ಮುಂದೆ ಕೂಡ ಅವರು ಗೊತ್ತಿಲ್ಲದಂತ ಕಾಲದಲ್ಲೇ ಮಾಹಿತಿಗಳ ಪ್ರಕಾರ, ಇತಿಹಾಸ ತಜ್ಞರ ಪ್ರಕಾರ ಚೋಳರು ಮತ್ತು ನಾಯಕರುಗಳು ಮುಂದೆ ನಮ್ಮ ಈ ಪ್ರದೇಶ ಆಳದಂತ ಚೋಳರು ಮತ್ತೆ ನಾಯಕರುಗಳು ಸೇರಿ ಈ ದೇವಸ್ಥಾನ ಸ್ಥಾಪನೆ ಮಾಡಿರ್ತಾರೆ. ಹಾಗಾಗಿ ನಮ್ಮೂರಿಗೆ ಚೋಳ ನಾಯಕನಹಳ್ಳಿ ಅಂತ ಇತಿಹಾಸ ಬಂದಿದೆ. ಇದು ಸುಮಾರು ಅವತ್ತಿನ ಕಾಲಕ್ಕೆ ರಕ್ತಚಂದನ ಅಂತ ಬೆಲೆ ಬಾಳುವಂತ ಮರದಲ್ಲಿ ಆ ತಾಯಿ ವಿಗ್ರಹನ ಕೆತ್ತನೆ ಮಾಡಿರ್ತಾರೆ. ಇವತ್ತಿನ ಸುಮಾರು 90 ಲಕ್ಷಗಳಷ್ಟು ಇದು ಮಾರ್ಕೆಟಿಂಗ್ ಬೆಲೆ ಇದೆ ಇವತ್ತು ವಿಗ್ರಹದ ಬೆಲೆ. ಅವತ್ತಿನ ಕಾಲದಲ್ಲೇ ಅಂತ ಮೌಲ್ಯವಾದಂತ ಮರದಲ್ಲಿ ಅಷ್ಟೇ ಸುಪ್ರಸಿದ್ಧವಾಗಿ, ಅಷ್ಟೇ ಶಕ್ತಿಯುತವಾಗಿ ಸ್ಥಾಪನೆ ಮಾಡಿರ್ತಾರೆ. ಅದು ನಮ್ಮ ಪೂರ್ವಿಕರು ನಮಗೋಸ್ಕರ ಬಿಟ್ಟೋದಂಥ ಬಳುವಳಿ ಅಂದರೆ ತಪ್ಪಾಗಲಾದು. ಹಾಗೆ ಇವತ್ತಿನ ಏನು ಶಿಥಿಲಗೊಂಡಿರ್ತೈತೆ ಅಂಥ ಕಾಲದಲ್ಲಿ ಅದನ್ನು ನಮ್ಮ ಊರಿನ ಭಕ್ತಾದಿಗಳು ಎಲ್ಲರೂ, ಗ್ರಾಮಸ್ಥರು, ಹಿರಿಯರು, ಮಕ್ಕಳು, ಪ್ರತಿಯೊಬ್ಬರು, ಮಹಿಳೆಯರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಆ ದೇವಸ್ಥಾನನ ಉತ್ಖನನ ಮಾಡಿ ಹಾಗೆ ಪುನರುಜ್ಜೀವನ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಎಲ್ಲರೂ ಸೇರಿ ಮಾಡಿದಂಥ ಕಾಲದಲ್ಲಿ ಎಲ್ಲರ ಸಹಕಾರ, ಅಕ್ಕಪಕ್ಕದ ಗ್ರಾಮಸ್ಥರ ಸಹಕಾರದಿಂದ ಇಂಥ ಒಂದು ಅದ್ಭುತವಾದಂಥ ಭವ್ಯ ದೇವಸ್ಥಾನವನ್ನು ನಿರ್ಮಿಸಿದ್ವಿ. ಹಾಗೆ ಈ ಒಂದು ಕಾರ್ಯಕ್ರಮ ನಿರೂಪಣೆಗೆ ಪ್ರತಿಯೊಬ್ಬರು ಕೂಡ ತನು ಮನ ಧನ ಎಲ್ಲರೂ ಕೂಡ ಅರ್ಪಿಸಿ ತುಂಬಾ ವಿಜೃಂಭಣೆಯಿಂದ ಇದೊಂದು ಭಾಗವಹಿಸಿದ್ದಾರೆ. ಈ ಎಲ್ಲರ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ, ಭಕ್ತಾದಿಗಳ ಪರವಾಗಿ ಇದಕ್ಕೆಲ್ಲ ಸಹಕಾರ ಕೊಟ್ಟಂತೆ ಪ್ರತಿಯೊಬ್ಬರಿಗೂ ನಿಮ್ಮ ಮೂಲಕ ಧನ್ಯವಾದಗಳು ಅರ್ಪಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಏನೂ ಇಲ್ಲ, ಶಕ್ತಿ ದೇವತೆ ಮಾರಮ್ಮ ತಾಯಿ ಚೋಳನಾಯಕನಹಳ್ಳಿ. ಅಂದಾಜು ಎಷ್ಟು ಖರ್ಚಾಗಿದೆ ಸರ್? ಇಲ್ಲಿ ನಮ್ಮ ಗ್ರಾಮಸ್ಥರ ಪರವಾಗಿ, ಅಕ್ಕಪಕ್ಕದ ಗ್ರಾಮಸ್ಥರ ಪರವಾಗಿ ಹೆಚ್ಚು ಕಡಿಮೆ ಅಂದರೆ 1.5 ಕೋಟಿಯಿಂದ 2 ಕೋಟಿ ತನಕ ಖರ್ಚಾಗಿದೆ. ಎಷ್ಟು ಅಡಿ ವಿಗ್ರಹ? ಸುಮಾರು 4 ಅಡಿ ವಿಗ್ರಹ. 4 ಅಡಿ ವಿಗ್ರಹ ತುಂಬ ಚೆನ್ನಾಗಿ ಬಂದಿದೆ. ಶ್ರೀರಾಮ ಇದು ರಾಮಲ್ಲೆಲ್ಲ ಕೆತ್ತನೆ ಮಾಡಿದ್ರಲ್ಲ, ಅವರೇ ಕೆತ್ತನೆ ಮಾಡಿರೋದು. ತುಂಬ ಚೆನ್ನಾಗಿ ಬಂದೈತೆ. ತುಂಬ ಶಕ್ತಿ ದೇವತೆ ಒಟ್ಟಿನಲ್ಲಿ. ಗಣೇಶ್ ರೆಡಿ. ಸೊ ವಿಶೇಷವಾಗಿ ಗ್ರಾಮ ದೇವತೆಗಳನ್ನ ಆರಾಧನೆ ಮಾಡೋದು ಎಲ್ಲ ಕಡೆ ವಿಶೇಷ ಅಂತಾನೆ ಹೇಳ್ತೀವಿ. ಸೊ ಹೆಣ್ಣಿಗೆ ಅಷ್ಟು ಒಂದು ಶಕ್ತಿ ಇದೆ. ಗ್ರಾಮ ದೇವತೆಗಳನ್ನ ಎಲ್ಲರೂ ಆರಾಧನೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ ಒಂದು ದೇವಸ್ಥಾನ ತುಂಬಾ ಶಕ್ತಿ ಪೀಠ. ಸ್ಥಳೀಯವಾಗಿ ಸಾಂಸ್ಕೃತಿಕ, ಧಾರ್ಮಿಕ, ಐತಿಹಾಸಿಕ ಕ್ಷಣಗಳಿಗೆ ಎಲ್ಲರೂ ಸಾಕ್ಷಿ ಆಗ್ತಾ ಇದ್ದಾರೆ. ಸುಮಾರು 10,000ಕ್ಕೂ ಹೆಚ್ಚು ಜನ ಇಲ್ಲಿ ಈ ಒಂದು ದೇವಸ್ಥಾನದ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದು, ಮತ್ತೆ ಪ್ರಸಾದ ವಿನಿಯೋಗ ಇರ್ಬೋದು, ಅನ್ನ ಸಂತರ್ಪಣೆ ಆಗಿರ್ಬೋದು, ಸುಮಾರು 2-2.5 ಕೋಟಿ ದೇವಸ್ಥಾನ ವಿನೂತನವಾಗಿ ನಿರ್ಮಾಣಗೊಂಡಿದೆ. ಸೊ ದೇವರ ಶಕ್ತಿ ಅಪಾರವಾಗಿದೆ ಅಂತ ಹೇಳಿ ಸ್ಥಳೀಯವಾಗಿ ಹಲವಾರು ಜನಪ್ರತಿನಿಧಿಗಳಾಗಿರ್ಬೋದು, ಮತ್ತೆ ಒಂದು ರಾಜಕೀಯ ಮುಖಂಡರುಗಳು, ಗುರುಗಳು ಎಲ್ಲರೂ ಬಂದು ಈ ಒಂದು ದೇವಸ್ಥಾನಕ್ಕೆ ಆಶೀರ್ವಾದ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ. ಪ್ರತಿಭೆ, ಪ್ರತಿಭಾನ್ವಿತರು, ಆಂಕರು ಕೂಡ ಹೌದು. ಇವತ್ತಿನ ಕಾರ್ಯಕ್ರಮದನ್ನು ಅಚ್ಚುಕಟ್ಟವಾಗಿ ತುಂಬಾ ರೂಪರೇಷೆಗಳ ಮುಖಾಂತರ ಮತ್ತೆ ಹಲವಾರು ಒಂದು ವಿಷಯಗಳನ್ನ ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಯಂ ಆಧಾರ್ಯಂ ಸರ್ವ ವಿದ್ಯಾನಾಂ ಹಯಗ್ರೀವಮೇ ಉಪಾಸ್ಮಯ ಅಂತ ಹೇಳ್ತೀವಿ. ಸೊ ನಾಲೆಜ್ ಇಸ್ ಪವರ್ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಸ್ಥಳೀಯವಾಗಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿರುವಂತ ಯಂಗ್ಸ್ಟರ್ ನವೀನ್ ಅವರು ಇದ್ದಾರೆ. ಅವರು ಇವತ್ತಿನ ಕಾರ್ಯದ ಒಂದು ನಿರೂಪಣೆ ಮಾಡಿದ್ರು. ಅವ್ರನ್ನ ಮಾತಾಡ್ಸೋಣ ಸರ್. ಹೇಳಿ ಸರ್.
ಧನ್ಯವಾದಗಳು. ನಾನು ನಿರೂಪಕ ಅಲ್ಲ, ವೃತ್ತಿಯಲ್ಲಿ ಒಬ್ಬ ವಕೀಲ. ಅದಕ್ಕಿಂತ ಹೆಚ್ಚು ಇದೊಂದು ಪುಣ್ಯ ಭೂಮಿ ನನಗೆ, ಯಾಕಂದರೆ ವಿದ್ಯೆ ಕೊಟ್ಟಂಥದ್ದು, ಬದುಕಲು ದಾರಿ ಕಳಿಸ್ಕೊಟ್ಟಂಥ ವ್ಯಕ್ತಿಗಳು ಮತ್ತು ಭೂಮಿ ಅಂದರೆ ಇದು ಚೋಳನಾಯ್ಕನಹಳ್ಳಿ ಅಂದರೆ ತಪ್ಪಾಗಲಾರ್ದು. ಈ ಒಂದು ಭೂಮಿಯಲ್ಲಿ, ಈ ಒಂದು ಪುಣ್ಯಕ್ಷೇತ್ರದಲ್ಲಿ 700 ವರ್ಷ ಇತಿಹಾಸ ಇರತಕ್ಕಂಥ ಶ್ರೀ ಮಾರಮ್ಮ ದೇವಿಯ ದೇವಸ್ಥಾನವನ್ನು ಪುನರ್ ಜೀರ್ಣೋದ್ಧಾರ ಮಾಡಬೇಕು ಮತ್ತು ಆ ಒಂದು ವಿಗ್ರಹವನ್ನು, ಬರಲಿ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಹನುಮಂತಣ್ಣವರು ಹಾಗೆಯೇ ಆನಂದ ಸ್ವಾಮಿಯವರು ಸೇರಿದಂತೆ ಅವರ ಸಹೋದರರು ಮತ್ತು ಊರಿನ ಎಲ್ಲ ಮುಖಂಡರು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ಟು ಆದಷ್ಟು 1.25 ವರ್ಷದ ಒಳಗಾಗಿ ಇಂಥ ಅದ್ಭುತವಾದಂಥ ದೇವಸ್ಥಾನವನ್ನು ಇವತ್ತು ಬಿಡುಗಡೆಯನ್ನು ಮಾಡಿದ್ದಾರೆ, ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ದಿಗ್ಗಜಗಳು, ಮಾನ್ಯರು, ಗಣ್ಯರು, ಶ್ರೀಗಳೆಲ್ಲೂ ಕೂಡ ಬಂದು ಸಾಥನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಈ ಒಂದು ಪುಣ್ಯಕ್ಷೇತ್ರ ದೊಡ್ಡ ಕ್ಷೇತ್ರವಾಗಿ ಬೆಳೀಲಿ. ಡಿ ಹನುಮಂತಯ್ಯನವರ ಹಾಗೆ ಅವರ ಎಲ್ಲ ಒಂದು ಸಹಚರರ ಹಾಗೂ ಮುಖಂಡರ ಒಂದು ಆಸೆ ಆದಷ್ಟು ಫಲಿಸಲಿ ಅಂತ ನಾನು ಆ ಭಗವತಿಯಲ್ಲಿ ಕೇಳ್ಕೊತೇನೆ. ಧನ್ಯವಾದಗಳು. ಸಿದ್ದರಾಜು ಅಂತ, ಬೆಂಗಳೂರಿನಲ್ಲಿ ಏನು ಅಣ್ಣಮ್ಮ ದೇವಿಗೆ ಏನು ಬೆಂಗಳೂರು ನಗರ ದೇವತೆ ಏನು ಪ್ರಾಮುಖ್ಯತೆ ಕೊಡ್ತಾರೋ ಅದಕ್ಕಿಂತ ಇದು ಹೆಚ್ಚಿನ ಒಂದು ಶಕ್ತಿಯುತವಾದ ದೇವಸ್ಥಾನ. ನಂಬಿದ ಒಂದು ಭಕ್ತರಿಗೆ ಒಳ್ಳೆ ಒಂದು ಏನು ಅವರ ಸಂಕಲ್ಪನ ಈಡೇರಿಸೋಂಥ ದೇವಸ್ಥಾನ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಜನತೆಗೆ ಇದು ಭಾಳ ಉಪಯುಕ್ತವಾದಂಥ ಮಾಗಡಿ ಮುಖ್ಯ ರಸ್ತೆಯಲ್ಲಿ ಇಷ್ಟು ಕೂಗಳತೆಯಲ್ಲಿ ರಸ್ತೆನಲ್ಲಿರೋಂಥ ದೇವಸ್ಥಾನ ಅಂದರೆ ಮಾಗಡಿ ಬಿಟ್ಟರೆ, ಬೆಂಗಳೂರು ಬಿಟ್ಟರೆ ಯಾವುದೂ ಇಲ್ಲ. ಅದರಿಂದ ಇಲ್ಲಿ ಒಳ್ಳೆ ಶಕ್ತಿಯುತವಾದಂಥ ದೇವಸ್ಥಾನ. ಇದು ಚೋಳರ ಕಾಲದ ದೇವಸ್ಥಾನ. ಕೆಂಪೇಗೌಡರ ಕಾಲದಲ್ಲೂ ಕೂಡ ಇದು ದೇವಸ್ಥಾನ ಒಂದು ಬಾರಿ ಕೆಂಪೇಗೌಡರು ಭೇಟಿ ಕೊಟ್ಟಿದ್ರು ಅಂತೇನೋ ಇನ್ನೋರು ಹೇಳ್ತಿದ್ರು. ಅದರಿಂದ ಇದು ಒಳ್ಳೆ ಶಕ್ತಿ ಇರೋಂಥ ದೇವಸ್ಥಾನ ಅಂತ ಹೇಳ್ತಾರೆ. ಪವಾಡದ ಬಗ್ಗೆ ಏನಾರು ಹೇಳಿ. ಓಕೆ. ಇನ್ನೊಂದು ವಿಶೇಷವಾಗಿ ನಾಡಪ್ರಭು ಕೆಂಪೇಗೌಡರು ಆಲ್ಮೋಸ್ಟ್ ಸುಮಾರು ಸತಿ ಇಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಮತ್ತೆ ಒಂದು ಶಕ್ತಿ ದೇವರಂತಾನೆ ಹೇಳ್ಬೋದು, ಆ ಒಂದು ಶಕ್ತಿ ಪಡೆಯೋ ನಿಟ್ಟಿನಲ್ಲಿ. ಯಾಕಂದ್ರೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಯಾವುದೇ ಒಂದು ದೇವಸ್ಥಾನದಲ್ಲಿ ತನ್ನದೇ ಆದ ಒಂದು ಶಕ್ತಿ ಇರುತ್ತೆ. ಆ ಒಂದು ಶಕ್ತಿನ ಸಂಪಾದಿಸ್ಕೊಂಡು ಮತ್ತೆ ಅವ್ರಿಗೆ ಪರ್ಸನಲ್ ಆಗು ಮತ್ತೆ ಎಲ್ಲಾ ತರನು ಒಂದು ಲೋಕ ಕಲ್ಯಾಣಾರ್ಥವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಈ ತರ ಒಂದು ದೇವಸ್ಥಾನಗಳು ತುಂಬಾ ಮಹತ್ವ, ಶಕ್ತಿ ಪಡೆದಿರುವಂತಹ ಕ್ಷೇತ್ರಗಳಾಗಿದೆ. ಈ ಕೂಡಲೇ ನೀವು ಭೇಟಿ ನೀಡಿಲ್ಲ ಅಂದ್ರೆ ಕೂಡಲೇ ಬನ್ನಿ, ಮಾಗಡಿಗೆ ಬನ್ನಿ. ತಾವರೆಕೆರೆಯಲ್ಲಿರುವಂತಹ ಮಾರಮ್ಮನ ದೇವಸ್ಥಾನ, ಚೋಳನಾಯ್ಕನಹಳ್ಳಿ, ತಾವರೆಕೆರೆ ಬಳೆ ಇರುವಂತಹ ಚೋಳನಾಯ್ಕನಹಳ್ಳಿಯಲ್ಲಿರುವಂತಹ ಮಾರಮ್ಮ ದೇವಸ್ಥಾನಕ್ಕೆ ಬಂದು ಭೇಟಿ ನೀಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ. ನಮಸ್ತೆ. ಜಿ ನಾಗರಾಜೆ ಅಂತ, ಹಾಲು ಉತ್ಪಾದಕ ಸಹಕಾರ ಸಂಘದ ಮಾಜಿ ಕಾರ್ಯದರ್ಶಿ ನಾನು. ನಾವು ಈ ಊರಲ್ಲಿ ನಮ್ದು ಪುರಾತನ ಕಾಲದಿಂದ ದೇವಸ್ಥಾನ ಇತ್ತು, ಹಳೆ ದೇವಸ್ಥಾನ. ಅದು ನನ್ನ ಹನುಮಂತಯ್ಯರು, ನಾವು 40 ವರ್ಷದಿಂದ ಅವರು ನಮ್ಮ ನಾಯಕರು, 40 ವರ್ಷದಿಂದ ಜೊತೆಲಿದ್ದೀನಿ ಅವ್ರ ಜೊತೆಲಿ. ನಾನು ಇವ್ರು ಯಾವತ್ತೂ ಹೇಳಿದ್ರು ನಾವು MLA ಟ್ರೈ ಮಾಡಿ ಅಂತ ಅಂದ್ಬಿಟ್ಟು, ಅವ್ರು ಯಾಕೋ ಇಂಟ್ರೆಸ್ಟ್ ಕೊಡ್ಲಿಲ್ಲ. ಅವರು ಅವಳು ಹೇಳಿದ್ನಲ್ಲ ಸರ್, ಈಗ ನಿಮ್ಮ ಊರಲ್ಲಿ ಸ್ಥಳೀಯವಾಗಿ ಹಲವಾರು ಪ್ರತಿಭಾನ್ವಿತರಿದ್ದಾರೆ, ಎಲ್ಲಾ ಕ್ಷೇತ್ರಗಳಲ್ಲೂ ಛಾಪು ಮೂಡಿಸಿರೋರು ಇದ್ದಾರೆ. ಸೊ ಈ ಒಂದು ಸ್ಥಳ ಇವತ್ತು ಈ ಜೀರ್ಣೋದ್ಧಾರ ಆಗಿ ದೊಡ್ಡ ಮಟ್ಟದಲ್ಲಿ ಒಂದು ದೇವಸ್ಥಾನ ಆಗಿರೋದು ನಿಮ್ಗೆ ಎಷ್ಟು ಖುಷಿ ತಂದಿದೆ ಮತ್ತೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಪುರಾತನ ದೇವಸ್ಥಾನ ಇದು. ಯಾಕಂದ್ರೆ ಸುಮಾರು 700 ವರ್ಷದಿಂದ ಚೋಳರ ಕಾಲದಲ್ಲಿ ಆದಂಥ ದೇವಸ್ಥಾನವನ್ನು ಪುನರ್ಜೀವನ ಮಾಡಿದ್ದೀವಿ ಈಗ. ಮತ್ತು ಸಾಕಷ್ಟು ಹಳೆ ದೇವಸ್ಥಾನ ಇತ್ತು ಮೊದಲು, ಮಧ್ಯದಲ್ಲ ಅವಾಗ ಸ್ವಲ್ಪ ಉತ್ತಮವಾಗಿ ಪ್ಲಾಸ್ಟಿಂಗ್ ಮಾಡೋದು ಇನ್ನೊಂದು ಕೆಲಸ ಮಾಡ್ಕೊಂಡಿದ್ದೋ. ಮತ್ತು ಶಿಥಿಲವಾಗೂ ಇತ್ತು ದೇವಸ್ಥಾನ. ಅದನ್ನು ಕಿತ್ತಾಕಬೇಕು ಅಂತ ಎಲ್ಲ ಊರಿನವರೆಲ್ಲ ನಾವು ಮಾತನಾಡಿ ಅದನ್ನು ಕಿತ್ತಾಕಿ ಹೊಸ ದೇವಸ್ಥಾನ ನಿರ್ಮಾಣ ಮಾಡಿಸಿದ್ದೀವಿ. ಯಾಕಂದರೆ ಇಂಥ ದೇವಸ್ಥಾನ ನಮ್ಮ ತಾವರೆಕೆರೆಯಲ್ಲಿ ಬಿಟ್ಟರೆ ನಮ್ಮ ಚೋಳನಾಯ್ಕನಹಳ್ಳಿಲಿ ಇತ್ತು ಮಾರಮ್ಮನ ದೇವಸ್ಥಾನ. ಇದು ದೇವಸ್ಥಾನ ಅಕ್ಕ ತಂಗಿದ್ರು ಅಂತ ಹೇಳ್ತಾರೆ. ಅದರಂತೆ ಉತ್ತಮವಾದ ದೇವಸ್ಥಾನ ಆಗಿದೆ. ಎಲ್ಲ ನಮ್ಮ ಗ್ರಾಮಸ್ಥರು, ಮುಖಂಡರುಗಳು ಎಲ್ಲರೂ ಸೇರಿ ಒಂದು ಉತ್ತಮವಾದ ದೇವಸ್ಥಾನ ಮಾಡಿದ್ದೀವಿ ಸರ್. ಇದು ಒಂದು ಮಾತಾಗಿತ್ತು. ವಿಶೇಷವಾಗಿ ತಾವರೆಕೆರೆಯಲ್ಲಿ ಮಾರಮ್ಮ ದೇವಸ್ಥಾನ ಉತ್ಸವ, ಜಾತ್ರಾ ಮಹೋತ್ಸವ ಲಾಸ್ಟ್ ಟೈಮು ನಾವು ನಮ್ಮ ನ್ಯೂಸ್ ಚಾನೆಲ್ ಅಲ್ಲಿ ಕವರೇಜ್ ಮಾಡಿದ್ವಿ. ತುಂಬಾ ಅದ್ದೂರಿಯಾಗಿ ನೆರವೇರುತ್ತೆ. ಸೊ ಅದೇ ತರನೇ ಅದಾದ ನಂತರ ಅಕ್ಕ ತಂಗಿ ಅಂತ ಹೇಳ್ತಾರೆ ಅಂತ ಅಂದ್ರು ಸಾಹೇಬ್ರು. ಸೊ ಅದೇ ತರನೇ ಆಲ್ಮೋಸ್ಟ್ ಇಲ್ಲಿ ಸ್ಥಳೀಯವಾಗಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿರುವಂತ ಮತ್ತೆ ಒಳ್ಳೆ ಶಕ್ತಿ ಪೀಠವಾಗಿ ಮಾರ್ಪಾಟಾಗಿರುವಂತ ಮಾರಮ್ಮನವರ ಕೃಪಾ ಕಟಾಕ್ಷ ಎಲ್ಲರಿಗೂ ಪ್ರಾಪ್ತಿಯಾಗ್ಲಿ ಅಂತ ನಾವು ಪ್ರಾರ್ಥಿಸ್ತಾ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಯಿ ಚ ಪಾರ್ವತಿ ಅಂತ ಹೇಳ್ತೀವಿ. ಸೊ ನಮ್ಮ ಶ್ಲೋಕಗಳು, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆಯಲ್ಲಿ ಸೊ ಅನ್ನ ಪರಬ್ರಹ್ಮಂ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಮಾರಮ್ಮ ದೇವಸ್ಥಾನದಲ್ಲಿ 3 ದಿವಸಗಳ ಕಾಲ ನಡೆಯುವಂತ ಈ ಒಂದು ಮಹೋತ್ಸವಕ್ಕೆ 3 ಟೈಮಲ್ಲೂ ವಿಧ ವಿಧವಾದಂತ ಒಂದು ಊಟ ಮತ್ತೆ ಇಲ್ಲೆಲ್ಲ ಪಾಸ್ ನಾನು ಹೇಳ್ತೀನಿ ನಿನ್ ಮಧ್ಯ ವೆರೈಟೀಸ್ ವಿಧ ವಿಧವಾದಂತ ಊಟ ತಿಂಡಿ
ಪ್ರಸಾದ ವಿನಿಯೋಗ ಇತ್ತು. ಸೊ ಅದ್ರ ಕುರಿತಾಗಿ ನಾಗರಾಜ್ ಅವ್ರು ನಮ್ಮೊಟ್ಟಿಗಿದ್ದಾರೆ. ಸರ್ ಹೇಳಿ ಸರ್, ಏನೇನು ವಿಶೇಷತೆ ಮಾಡಿಸ್ತೀರಿ 3 ದಿವಸದಲ್ಲಿ, ಏನೇನಿತ್ತು ಸರ್? 3 ದಿನದಲ್ಲಿ ದೇವ್ರದ್ದು ನಿನ್ನೆ ಹೋಮ ಹವನ ಎಲ್ಲ ಮಾಡಿದ್ರು. ನಿನ್ನೆ ಸಾಯಂಕಾಲ ಮಾಡವ್ರೆ, ಇವತ್ತೂ ಮಾಡವ್ರೆ. 3 ದಿನದೂ ನಮ್ಮದು ಊಟದ ವ್ಯವಸ್ಥೆ ಇದೆ. ಬೆಳಗ್ಗೆ 1 ಟೈಮು ನಾಷ್ಟ, ಉಪ್ಪಿಟ್ಟು, ಕೇಸರಿ ಬಾತ್ ನಿನ್ನೆ, ಮಧ್ಯಾಹ್ನ ಟೊಮೊಟೊ ಬಾತು, ಪಲಾವು, ತಿರ್ಗಿ ರಾತ್ರಿ ಸಂಜೆ ಮುದ್ದೆ ಊಟ. ಇವತ್ತು ಬೆಳಗ್ಗೆ ಪುಳಿಯೋಗರೆ, ಅದೇ ಟೊಮೊಟೊ ಬಾತು, ಆಮೇಲೆ ಇದು ಕೇಸರಿ ಬಾತು, ಬಾದುಷ, ಇದೆಲ್ಲ ಸ್ವೀಟು ಇದೆಲ್ಲ ಇತ್ತು. ತಿರ್ಗಿ ಮಧ್ಯಾಹ್ನದಲ್ಲಿ ಪಲಾವು, ವೈಟ್ ರೈಸು, ರಸಾನ್ನ, ಮೊಸರನ್ನ ಇಷ್ಟಿತ್ತು. ಈಗ ಮುದ್ದೆ ಸಾರು, ಪಾಯಸ ಜೊತೆಗೆ ಪಾಯಸ, ಬೂಂದಿ. ಭಕ್ತಾದಿಗಳು ನಿನ್ನೆ ಒಂದು 3,500 ನಿನ್ನೆ ಬೆಳಗಿನ ಸಾಯಂಕಾಲ ತನಕ. ಇವತ್ತೊಂದು 5,000 ಜನ ಮೇಲಾಗಿರ್ತದೆ. ನಾಳೆ ಒಂದು 10,000 ಜನ ಮೇಲಾಗ್ತದೆ. ಸೊ ವಿಶೇಷವಾಗಿ ಈ ಒಂದು 3 ದಿವಸದ ಉತ್ಸವದಲ್ಲಿ ಆಲ್ಮೋಸ್ಟ್ ಒಂದು 20-25 ಸಾವಿರಕ್ಕೂ ಹೆಚ್ಚು ಭಕ್ತವೃಂದ ಸುತ್ತಳ್ಳಿ ಸ್ಥಳೀಯವಾಗಿ ಮತ್ತೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮತ್ತೆ ಮಾಗಡಿ, ಈ ಕಡೆ ರಾಮನಗರ, ಸೊ ಚನ್ನಪಟ್ಟಣ, ಮೈಸೂರು, ಮಂಡ್ಯ, ಈ ಸರೌಂಡಿಂಗ್ ಜಿಲ್ಲೆಗಳಿಂದ ಎಲ್ಲ ಬಂದು ಭೇಟಿ ನೀಡಿರುವುದು ವಿಶೇಷ ಅಂತಾನೆ ಹೇಳ್ಬೋದು. ಮತ್ತೆ ಮಾಗಡಿಗೆ ತನ್ನದೇ ಆದ ಒಂದು ಇತಿಹಾಸ ಇದೆ. ಚೇತನ್ ಅಂತ ನಮ್ಮ ಹೆಸರು. ಈ ಊರು ಮಾಮೂಲಿ ಇವತ್ತು ನಾಳೆ ಪ್ರತಿಷ್ಠಾಪನೆ ಇದೆ. ಇವತ್ತು ಏನು ವಿಶೇಷತೆ ನೋಡಿದ್ರಲ್ಲ ಬೆಳಗ್ಗೆ ನೀವು. ಹೇಳಿ ಇವತ್ತು ಊಟದ ಇವತ್ತು ಬೆಳಗ್ಗೆ ಬೆಳಗ್ಗೆಯಿಂದ ಇಲ್ಲಿವರೆಗೆ ಇವಾಗ 3,000 ಜನ ಊಟ ಇದೆ. ಬೆಳಗ್ಗೆ ಮಧ್ಯಾಹ್ನ 2 ವರ್ಷ ನಾಷ್ಟ, ಮಧ್ಯಾಹ್ನ ಊಟ ಆಗಿದೆ. ಬೆಳಗ್ಗೆ 2,000 ಜನ ನಾಷ್ಟ ಮಾಡಿದ್ದಾರೆ. ಮತ್ತು ಬೆಳಗ್ಗೆ 3,000 ಜನಕ್ಕೆ ನಾಷ್ಟ, 8,000 ಜನಕ್ಕೆ ತನಕ ಊಟ ಇರುತ್ತೆ. ಬೆಳಗ್ಗೆಗೆ ಕಳಸ ಪೂಜೆ ಇರುತ್ತೆ, ಪ್ರತಿಷ್ಠಾಪನೆ ಆಗುತ್ತೆ. ಕಳಸದ ನಿರ್ವಹಣೆ ಅಂತ ಬರ್ತಾರೆ. ಆಮೇಲೆ ಊರಿನ ಹೆಂಗಸರುಗಳು, ಹೆಣ್ಮಕ್ಳುಗಳು ಎಲ್ಲ ಬಂದು ಕಾರ್ಯಕ್ರಮ ಮಾಡ್ತಾರೆ. ನಮಸ್ಕಾರ. ನನ್ನ ಹೆಸರು CM ಸೋಮಶೇಖರ್ ಅಂದ್ಬಿಟ್ಟು. ನಾನು ಇದೇ ಗ್ರಾಮದವನು. ನಾವು ಸುಮಾರು ನನಗೀಗಾಗಲೇ 70 ವರ್ಷ. ನಾವು ಸಣ್ಣ ಹುಡುಗರಿಂದ ನಾವು ಈ ಒಂದು ಪೂರ್ವಕಾಲದ ದೇವಸ್ಥಾನ ನೋಡ್ತಾ ಇದ್ದೀವಿ. ಆದರೆ ನಾವು ಚಿಕ್ಕ ಹುಡುಗರ ಕಾಲದಲ್ಲಿ ಹೇಗಿತ್ತು ಅಂದರೆ ಏನು ಭಾಳ ಅಧೋಗತಿಲಿತ್ತು. ಇಷ್ಟುದ್ದ ಏನು ಇಲ್ಲ, ಇಷ್ಟುದ್ದ ಗುಂಡಿ ಇದ್ದ, ಪ್ರಾಣಿ ಪಕ್ಷಿ ಎಲ್ಲ ಒಳಗಡೆ ಸೇರ್ಕೊಂತ ಇದ್ದೋ. ಇಲ್ಲ, ಇದಕ್ಕಿನ್ನ ಹತ್ತೈತೆ ಬಿಡಿ. ಹಾಗಾಗಿ ನಾವು ಏನಾದರೂ ಮಾಡಬೇಕು ಹಂತವಾಗಿ. ಆಮೇಲೆ ಸಿಮೆಂಟ್ ಬಂತು, ಟೈಲ್ಸ್ ಬಂತು. ಇದೆಲ್ಲ ಆದಮೇಲೆ ಈಗೇನಾಯಿತು, ಮಾಡಬೇಕು ಅಂದ್ಬಿಟ್ಟು ಎಲ್ಲ ನಮ್ಮ ಪೂರ್ವಿಕರು ಎಲ್ಲ ಹಿರಿಕರೆಲ್ಲ ಸೇರಿಕೊಂಡು ಮಾಡಲೇಬೇಕು ಅಂತ ಒಂದು ತೀರ್ಮಾನ ಮಾಡಿ ಕೈ ಹಾಕಿದೋ. ಒಂದೂವರೆ ವರ್ಷದೊಳಗಡೆ ಏನೋ ತಾಯಿ ಆಶೀರ್ವಾದ ಭಾಳ ಅದ್ಭುತವಾಗಿ ದೇವಸ್ಥಾನ ಬಂದಿದೆ. ತಾವು ನೋಡಿದ್ದೀರಾ. ಹಾಗಾಗಿ ಆ ತಾಯಿ ಮಾರಮ್ಮನ ಮೇಲೆ ನಾವು ಯಾವತ್ತೂ ಕೂಡ ಭಾಳ ಭಕ್ತಿ. ನಮ್ಮೂರಿನವ್ರು ಬಿಡಿ, ವರ್ಷದಕ್ಕೊಂದ್ಸರಿ ಹಬ್ಬ ಆಗುತ್ತೆ. 100 ಜನ ಕೊಂಡದಲ್ಲಿ ಹೋಗ್ತಾರೆ. ಕೊಂಡದಲ್ಲಿ ಹೋಗಿ ಆ ತಾಯಿ ಸೇವೆನ ಎಲ್ಲ ನಿರಂತರವಾಗಿ ಮಾಡ್ಕೊಂಡು ಈಗಲೂ ಅಷ್ಟೇ ಪ್ರತಿ ಶುಕ್ರವಾರ, ಭಾನುವಾರ, ಮಂಗಳವಾರ ಅದ್ದೂರಿಯಾಗಿ ವಿಶೇಷವಾದ ಪೂಜೆ. ಒಬ್ಬೊಬ್ರು ಒಂದೊಂಥರ ಅಲಂಕಾರ. ಮಾಡ್ತೀರಾ ಊಟ ಮಾಡಿ ಮೆಂಬರ್ ಅವರು ಅಧ್ಯಕ್ಷರು ಫೋಟೋ ವಿಡಿಯೋ ನಮ್ಮ ಜವನಾಥನಲ್ಲಿ ಸಹಕಾರ ಕೊಡಲು ಎಲ್ಲ ನಮ್ಮ ರೈತರೆಲ್ಲ ಸಹಕಾರ ಕೊಟ್ಟು ವರ್ಷಕ್ಕೆ ನಮ್ಮ ಮಾರಮ್ಮನ ದೇವಸ್ಥಾನ ರೆಡಿ ಆಗುತ್ತೆ. ಹೆಸರು ಜವನಾಥನಲ್ಲಿ CC. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ?
ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.